ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 2ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡುಂ ಒಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ನಮಗೆ ತಿಳಿದ ಮಟ್ಟಿಗೆ ಈ ಪ್ರಪಂಚದಲ್ಲಿ ಮುಖ್ಯವಾಗಿ 2 ರೀತಿಯ ವಿಷಯಗಳಿವೆ. ಒಂದು ಜೀವ, ಇನ್ನೊಂದು ಜಡ. ಅಂದರೆ ಒಂದು ಜೀವ ಇರುವುದು, ಮತ್ತೊಂದು ಜೀವ ಇಲ್ಲದೇ ಇರುವುದು. ಇವೆರಡರಿಂದಾಗಿ ಇಂದು ಜಗತ್ತು ಈ ರೀತಿ ಇದೆ. ಒಮ್ಮೆ ಯೋಚಿಸಿ, ಪ್ರತಿ ವಸ್ತುಗಳಿಗೂ ಜೀವ ಇದ್ದಿದ್ರೆ ಏನಾಗುತ್ತಿತ್ತು? ಆಗ ಮನುಷ್ಯ ಇನ್ನೂ ಕಾಡು ಮಾನವನಾಗಿಯೇ ಇರ್ತಾ ಇದ್ನೋ, ಅಥವಾ ಮನುಷ್ಯ ಎನ್ನುವ ಪ್ರಾಣಿಯೇ ಜಗತ್ತಿನಲ್ಲಿ ಇರ್ತಾ ಇರಲಿಲ್ವೋ ಏನೋ? ಯಾಕೆಂದರೆ ಮನುಷ್ಯನಿಗಿಂತ ಶಕ್ತಿಶಾಲಿಯಾದ ಅದೆಷ್ಟೋ ಪ್ರಾಣಿಗಳಿವೆ. ಮನುಷ್ಯ ಆ ಎಲ್ಲ ಪ್ರಾಣಿಗಳನ್ನು ಮಟ್ಟ ಹಾಕಿದ್ದು ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಸುತ್ತಲಿರುವ ನಿರ್ಜೀವ ವಸ್ತುಗಳನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಎಂಬ ಚಾಣಾಕ್ಷತೆಯಿಂದ. ಆದ್ದರಿಂದ ಒಂದು ವೇಳೆ ವಸ್ತುಗಳಿಗೂ ಜೀವ ಇದ್ದಿತ್ತು ಅಂತಂದರೆ ಮನುಷ್ಯ ಜೀವಜಾಲದಲ್ಲಿ ಇಷ್ಟು ದೂರ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕೇವಲ ಮನುಷ್ಯ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಪರಿಸ್ಥಿತಿಯೇ ಬದಲಾಗಿರ್ತಾ ಇತ್ತು. ಇಲ್ಲಿ DVಜಿಯವರು ಈ ಜೀವ ಹಾಗೂ ಜಡವಸ್ತುಗಳಿಂದ ಕೂಡಿದ ಪ್ರಪಂಚವನ್ನು ಅದ್ಯಾವುದೋ ಶಕ್ತಿ ಆವರಿಸಿಕೊಂಡಿದೆ. ಆ ಶಕ್ತಿ ಹೇಗಿದೆ ಅಂದರೆ ಅದು ಎಲ್ಲರನ್ನೂ ತನ್ನೊಳಗೆ ಸೇರಿಸಿಕೊಂಡಿದೆ. ನಮ್ಮ ಭಾವನೆ ಅಥವಾ ಕಲ್ಪನೆಯ ಮೂಲಕ ನಾವು ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ವಿಜ್ಞಾನ, ಗಣಿತಗಳ ಮೂಲಕ ಅದನ್ನು ಅಳೆಯಲಿಕ್ಕೂ ಸಾಧ್ಯ ಇಲ್ಲ. ವಿಜ್ಞಾನದ ಪ್ರಕಾರ ಈ ಬ್ರಹ್ಮಾಂಡ ಅಥವಾ ಜಗತ್ತು ಹುಟ್ಟಿ ಸುಮಾರು 1380 ಕೋಟಿ ವರ್ಷಗಳಾಯಿತು. ನಮಗೆ ಪ್ರತಿದಿನವೂ ಬೆಳಕನ್ನು ನೀಡುವ ಸೂರ್ಯ ಹುಟ್ಟಿ ಸುಮಾರು 450 ಕೋಟಿ ವರ್ಷಗಳಾಯಿತು. ಇನ್ನು ನಮ್ಮ ಭೂಮಿಯ ವಯಸ್ಸು ಸುಮಾರು 440 ಕೋಟಿ ವರ್ಷ. ಇದೆಲ್ಲಕ್ಕೂ ಮೂಲ 1380 ಕೋಟಿ ವರ್ಷಗಳ ಹಿಂದೆ ಆದ ಬಿಗ್ ಬ್ಯಾಂಗ್ ಅಥವಾ ಮಹಾಸ್ಫೋಟ. ಆ ಸ್ಫೋಟದಿಂದ ಹೊರಹೊಮ್ಮಿದ ಶಕ್ತಿಯೇ ಇಂದು ಎಲ್ಲವನ್ನ ಒಳಗೊಂಡು ವಿವಿಧ ರೂಪದಲ್ಲಿ ಬಳಸಲ್ಪಡ್ತಾ ಇದೆ. ಆದರೆ ಈ ಸಿದ್ಧಾಂತವನ್ನು ಸಹ ಎಲ್ಲ ವಿಜ್ಞಾನಿಗಳು ಒಪ್ಪಿಕೊಂಡಿಲ್ಲ. ನಿಖರವಾಗಿ ಹೀಗೆ ಈ ವಿಶ್ವ ಹುಟ್ಟಿತು ಅಥವಾ ಆ ಶಕ್ತಿಯ ಸ್ವರೂಪ ಹೀಗೆ ಅಂತ ಇದುವರೆಗೂ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಮನುಷ್ಯ ಜೀವಿಸುವ ಅವಧಿ ಈ ವಿಶ್ವದ ವಯಸ್ಸಿನ ಮುಂದೆ ಏನೂ ಅಲ್ಲ. ಇದನ್ನೇ DVಜಿಯವರು ಈ ಕಗ್ಗದಲ್ಲಿ ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ, ಅಂದರೆ ನೀನು ಭಾವುಕನಾಗಿಯೋ ಅಥವಾ ನಿನ್ನದೇ ಒಂದು ಅಳತೆಗಳನ್ನ ಇಟ್ಟುಕೊಂಡು ಜಗತ್ತು ಹೀಗೆ ಅಂತ ತೀರ್ಮಾನಿಸಲಿಕ್ಕೆ ಹೋಗಬೇಡ. ಅದೆಲ್ಲವನ್ನು ಮೀರಿದ್ದು ಆ ಶಕ್ತಿ. ಇಲ್ಲಿ ಅವರು ಜಗತ್ತನ್ನು ತಿಳಿಯುವ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಬದಲಾಗಿ ನೀನು ತಿಳಿದಿದ್ದೇ ಸತ್ಯ ಎಂಬ ಭ್ರಮೆಯಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ಭಾವನೆಗೂ ಬುದ್ಧಿಗೂ ಅಳತೆಗೂ ನಿಲುಕದ ಆ ಶಕ್ತಿಗೆ ಮಣಿಯದೆ ನಮಸ್ಕರಿಸದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ವಿನಮ್ರತೆಯಿಂದ ತಲೆಬಾಗು. ನಿನ್ನ ಜೀವನವನ್ನು ಪ್ರೀತಿಸು, ಗೌರವಿಸು. ನಿನ್ನ ಸುಖದಷ್ಟೇ ದುಃಖಗಳನ್ನೂ ಪ್ರೀತಿಸು. ಕಷ್ಟಪಡುವುದನ್ನೂ ಇಷ್ಟಪಡು. ಬರುವಾಗ ಏನನ್ನೂ ತರದವ ನೀನು, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಬಂದು ಹೋಗುವ ನಡುವಿನ ಸಮಯದಲ್ಲಿ ನಿನಗೇನು ಸಿಗ್ತದೆಯೋ ಅದೇ ಬಹುಮಾನ. ಆ ವಿಶೇಷವನ್ನು ಗೌರವಿಸು ಅಂತ DVಜಿಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಜೀವನ ದೇವರು ನಮಗೆ ಕೊಟ್ಟ ಕಾಣಿಕೆ. ಜೀವನದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸ ದೇವರಿಗೆ ನಾವು ನೀಡುವ ಕಾಣಿಕೆ ಎಂಬುದನ್ನು ನೆನಪಿನಲ್ಲಿ ಇಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.